ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಸೈಡ್ ದುರಂತಗಳಾಗ್ತಾನೆ ಇದೆ. ಮೆಟ್ರೋ ನಿಲ್ದಾಣದಲ್ಲಿ ಅವಘಡವನ್ನು ತಪ್ಪಿಸೋಕೆ ಬಿಎಂಆರ್ಸಿಎಲ್ ಈಗ ಹೊಸ ತಂತ್ರವನ್ನು ಹೆಣೆದಿದೆ. ದೆಹಲಿ ಹಾಗೆ ಮುಂಬೈ ಮಾದರಿಯಲ್ಲಿ ನಿಲ್ದಾಣಕ್ಕೆ ಸ್ಕ್ರೀನ್ ಡೋರ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಸ್ಕ್ರೀನ್ ಡೋರ್ ರೈಲ್ವೆ ನಿಲ್ದಾಣ ಮತ್ತು ರೈಲ್ವೆ ಅಂದರೆ ಆ ಟ್ರೈನ್ ಇದೆ ಅಲ್ವಾ, ಅದರ ಮಧ್ಯೆ ಒಂದು ಅಡ್ಡಗೋಡೆಯಾಗಿ ರಕ್ಷಣಾತ್ಮಕ ಗೋಡೆಯಾಗಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ಕಡೆ ಇತ್ತು, ನಮ್ಮಲ್ಲಿ ಇಲ್ಲ. ಈಗ ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಕಡಿವಾಣ ಹಾಕುತ್ತಿತ್ತು. PSD ವ್ಯವಸ್ಥೆ ಮಾಡಿಲ್ಲ. ಕೋಟಿ ಕೋಟಿ ಹಣ ಉಳಿಸೋಕೆ ಹೋಗಿ ಬಿಎಂಆರ್ಸಿಎಲ್ ದೊಡ್ಡ ಪ್ರಮಾದ ಮಾಡಿದೆ. ಮೆಟ್ರೋ ನಿಗಮದ ತಪ್ಪಿನಿಂದ ನಿಲ್ದಾಣದಲ್ಲಿ ಪದೇ ಪದೇ ಆತ್ಮಹತ್ಯೆಗಳಾಗ್ತಾ ಇದೆ. ಅವ್ರು ಯಾರೋ ಗಂಡ ಹೆಂಡತಿಗಳ ಅಂತ ಇಲ್ಲಿ ಬಂದು ಸೂಸೈಡ್ ಮಾಡ್ತಿರ್ತಾರೆ, ಅಲ್ಲೇನಾಯಿತು ಅಂತ ಇಲ್ಲಿ ಬಂದು ಹಳಿ ಬೀಳ್ತಾರೆ. ಸಾಕು ಹೋಗಿತ್ತಲ್ಲಿ ಪ್ರಯಾಣಿಕರಿಗೆ. ಮೆಟ್ರೋ ನಿಗಮಕ್ಕೆ ಹಲವು ಬಾರಿ ಕಪ್ಪು ಚುಕ್ಕಿಗಳು ಬಂದಿದೆ ಈ ಕಾರಣಕ್ಕೋಸ್ಕರ. ಈಗ ಸೇಫ್ಟಿಗೆ ಮೊದಲ ಒಂದು ಹೆಜ್ಜೆನ ಇಟ್ಟಿದೆ. 191 ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಕ್ರೀನ್ ಡೋರ್ ಅಳವಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮೆಟ್ರೋ ನಿಲ್ದಾಣಗಳ ಸೇಫ್ಟಿಗೆ 1274 ಕೋಟಿ ಖರ್ಚು ಮಾಡೋಕ್ಕೆ ಪ್ಲಾನ್ ಕೂಡ ಈಗ ರೆಡಿಯಾಗಿದೆ. ಈ ಸ್ಕ್ರೀನ್ ಡೋರ್ ಆದರೆ ಅಪಘಾತಗಳನ್ನು ತಡಿಬಹುದು. ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿ ಅಪಘಾತಗಳು ಯಾಕೆ ಕಡಿಮೆ ಆಗ್ತಾ ಇತ್ತು. ಆ ಸ್ಕ್ರೀನ್ ಡೋರ್ ಇದ್ದರೆ ಅದನ್ನು ದಾಟಿ ಹೋಗೋಕ್ಕಾಗಲ್ಲ. ಅದೇನಿದೆ ರೈಲ್ವೆ ಬಂದಾಗ ಮಾತ್ರ ಅದು ಓಪನ್ ಆಗುತ್ತೆ. ಟ್ರೈನು ಅಲ್ಲಿ ಸ್ಟಾಪಿಗೆ ಬಂದರೆ ಆ ಬಾಗಿಲುಗಳು ಅಥವಾ ಗೇಟ್ ಏನಿರ್ತೀವಿ, ಡೋರ್ ಏನಿರ್ತೀವಿ, ಅದು ಓಪನ್ ಆಗುತ್ತೆ. ಈಗ ಸುಮ್ಮನೆ ಹೋಗಿ ಅಲ್ಲಿ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಬಂದರೆ ಖಂಡಿತವಾಗ್ಲೂ ಇದಕ್ಕೆ ಕಡಿವಾಣ ಬಿದ್ದೇ ಬೀಳುತ್ತೆ. ಬಿಎಂಆರ್ಸಿಎಲ್ ಈಗ ಸೇಫ್ಟಿಗೆ ಮುಂದಾಗಿದೆ. ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ಮತ್ತು ಅಲ್ಲೆಲ್ಲಿಂದೆಲ್ಲ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋರಿಗೂ ಕೂಡ ಇದೊಂದು ರೀತಿ ಅಡ್ಡಗೋಡೆಯಾಗಿ ತಡೆಗೋಡೆಯಾಗಿ ನಿಲ್ಲುತ್ತೆ. ದೊಡ್ಡ ಪ್ರಮಾದ ನೋಡಿ, ಕೋಟಿ ಕೋಟಿ ಹಣ ಉಳಿಸ್ಬೇಕು ಅಂಥೇಳಿ ಒಂದು ದೊಡ್ಡ ಪ್ರಮಾದ ಅಂತ ಹೇಳ್ಬೋದು ಇದು. ಯಾಕೆಂದರೆ ನಾವು ನೋಡ್ತಾನೇ ಇದ್ದೀವಿ, ನೂರಾರು ಜನ ಸತ್ತು ಹೋಗಿದ್ದಾರೆ. ಅವ್ರದ್ದೇನೋ ಟೆನ್ಷನ್ ಇರುತ್ತೆ. ಅಲ್ಲಿ ಬಂದು ಅವರೇನೋ ಮಾನಸಿಕ ಖಿನ್ನತೆಗೆ ಒಳಗಾಗಿನೋ ಅಥವಾ ಬೇಜಾರಾಗಿನೋ ಅಲ್ಲಿ ಹಳಿಗೆ ಬಿದ್ದು ಸಾವನ್ನಪ್ಪಿರುವಂಥ ಉದಾಹರಣೆಗಳ ತಿಂಗಳಿಗೊಂದು ನಾವು ನೋಡ್ತಾನೆ ಇರ್ತೀವಿ. ಸಿಬ್ಬಂದಿ ಅಲ್ಲಿ ಹುಡುಕಾಡಿ ಆಮೇಲೆ ಅಲ್ಲಿ ಪ್ರಯಾಣಿಕರಿಗೂ ಮತ್ತೆ ಅಡಚಣೆ ಉಂಟಾಗುತ್ತೆ. ಟ್ರೈನ್ ಕೂಡ ಬರೋದು ಡಿಲೇ ಆಗುತ್ತೆ. ಸಾಕಷ್ಟು ರೀತಿ ಅವ್ಯವಸ್ಥೆಗಳಿದ್ವು. ಈಗ ಅಲ್ಲಿ 100 ಕೋಟಿ ಖರ್ಚು ಮಾಡಿ ಆ ಸೇಫ್ಟಿ ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ, ವಿಂಡೋ ಅಳವಡಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈ ಸ್ಕ್ರೀನ್ ವಿಂಡೋ ಯಾವ ರೀತಿಯಾಗಿ ಆತ್ಮಹತ್ಯೆಗಳನ್ನು ತಡೆಯುತ್ತೆ, ಇದು ಯಾವ ರೀತಿಯಾಗಿ ಸೇಫ್ಟಿಗೆ ಕಾರಣ ಆಗುತ್ತೆ ಅನ್ನೋದು? ಪ್ರಭು, ಮೆಟ್ರೋ ಆರಂಭ ಕಾಮಗಾರಿ ಸಂದರ್ಭದಲ್ಲಿ ಸಣ್ಣ ರೀತಿಯ ಲೋಪ ಆಗಿದೆ. ಯಾಕಂದರೆ ಬೆಂಗಳೂರಿನ ಬಹುತೇಕ ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಕ್ರೀನ್ ಡೋರನ್ನು ಅಳವಡಿಸುವಂಥ ಪ್ರಯತ್ನವನ್ನು ಬಿಎಂಆರ್ಸಿಎಲ್ ಕೂಡ ಮಾಡಿಲ್ಲ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಸ್ಕ್ರೀನ್ ಡೋರ್ ಅಳವಡಿಕೆ ಪ್ರಯತ್ನ ದಿಲ್ಲಿಯಲ್ಲಿ ಕೂಡ ಆಗಿದೆ, ಚೆನ್ನೈಯಲ್ಲಿ ಕೂಡ ಆಗಿದೆ. ಆದರೆ ಬೆಂಗಳೂರು ಮೆಟ್ರೋದಲ್ಲಿ ಹಣವನ್ನು ಉಳಿತಾಯ ಮಾಡೋಕ್ಕೆ ಹೋಗಿ ಸಣ್ಣ ಲೋಪವನ್ನು ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳಿಂದ ಅಂದರೆ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರು ಮೆಟ್ರೋದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಆಗಾಗ ಮೆಟ್ರೋ ಹಳ್ಳಿಗೆ ಬಿದ್ದು ಸಾಕಷ್ಟು ಸಾವನ್ನಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ಚೆತ್ತುಕೊಂಡಿರುವಂಥ ಬಿಎಂಆರ್ಸಿಎಲ್ ಕೂಡ ಬೆಂಗಳೂರಿನ 192 ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಕ್ರೀನ್ ಡೋರನ್ನು ಅಳವಡಿಸೋಕ್ಕೆ ಬಿಎಂಆರ್ಸಿಎಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಪ್ರತಿ ತಿಂಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಆಗಾಗ ಸೂಸೈಡ್ ಸ್ಪಾಟ್ ಆಗ್ತಾ ಇದೆ. ಯಾರಾದರೂ ಬಿದ್ದು ಸಾಕಷ್ಟು ಸಾವು ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮುಂದೆ ಮೆಟ್ರೋ ನಿಲ್ದಾಣಗಳಲ್ಲಿ ಎಲ್ಲೂ ಕೂಡ ಸಾವು ನೋವು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಬಿಎಂಆರ್ಸಿಎಲ್ ಕೂಡ ಮಾಡಲಾಗಿದೆ. ಯಾಕಂದರೆ ಮೆಟ್ರೋ ನಿಲ್ದಾಣಗಳ ಒಳಗೆ ಸ್ಕ್ರೀನ್ ಡೋರನ್ನು ಅಳವಡಿಸಿದ್ರೆ ಅಲ್ಲಿ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಜೊತೆಗೆ ಆಕಸ್ಮಿಕವಾಗಿ ಯಾರೂ ಸಹ ಹಳ್ಳಿ ಒಳಗೆ ಬೀಳಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸೇಫ್ಟಿಯನ್ನು ಬಿಎಂಆರ್ಸಿಎಲ್ ಕೊಡೋಕ್ಕೆ ಮೆಟ್ರೋ ಸ್ಟೇಷನ್ ಕೂಡ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 1200 ಕೋಟಿ ಹಣವನ್ನು ಖರ್ಚು ಮಾಡೋಕ್ಕೆ ಬಿಎಂಆರ್ಸಿಎಲ್ ಕೂಡ ಮುಂದಾಗಿದೆ. ಹೀಗಾಗಿ ಬೆಂಗಳೂರು ಮೆಟ್ರೋದಲ್ಲಿ ಇತ್ತೀಚೆಗೆ ಸಾವಿನ ಸ್ಪಾಟ್ಗಳಾಗ್ತಾ ಇದ್ವು. ಹೀಗಾಗಿ ಸಾವಿನ ಸ್ಪಾಟ್ಗಳನ್ನು ನಿಯಂತ್ರಣ ಮಾಡಬೇಕೆ ಈಗ ಬಿಎಂಆರ್ಸಿಎಲ್ ಒಂದು ಮಹತ್ವದ ನಿರ್ಧಾರವನ್ನು ಸಹ ತೆಗೆದುಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.